ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ನಾನು ಮುಂಬೈ ಒಳಗದೀನಿ. ಇವತ್ತು ಬೇರೆ ಗಣಪತಿ ಹಬ್ಬ ಐತಿ ಮತ್ತು ಮುಂಬೈದಾಗ ಅದೀವಿ ಅಂದಮೇಲೆ ಮತ್ತು ಲಾಲ್ಬಾಗ್ ರಾಜ ಗಣಪತಿ ದರ್ಶನ ತಗೊಂಬಲಿಲ್ಲ ಅಂದ್ರೆ ತಪ್ಪಾಕೈತಿ. ಅದಕ್ಕೆ ಗಣಪತಿ ದರ್ಶನ ತಗೋಬೇಕಂತ ಹೊಂಟೀನಿ. ಬಹಳಷ್ಟು ನಾವು ಗಣಪತಿ ಹಬ್ಬ ಬಂದಾಗ ಆ ವಿಡಿಯೋ ಎಲ್ಲ ನೋಡಿರ್ತೀವಿ, ನ್ಯೂಸ್ ಒಳಗೆ ನೋಡಿರ್ತೀವಿ. ಸಿಕ್ಕಾಪಟ್ಟಿ ಗದ್ಲ, ಬಹಳಷ್ಟು ಫೇಮಸ್, ಬಹಳ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಹಿಡ್ಕೊಂಡು ಎಲ್ಲಾ ತರದ್ ಮಂದಿ ಅಲ್ಲಿ ದೇವ್ರ ದರ್ಶನಕ್ಕೆ ಬರ್ತಾರ. ಬಹಳ ಫೇಮಸ್ ಗಣಪತಿ. ಇವತ್ತು ನಾವು ಫಸ್ಟ್ ಟೈಮ್ ಲಾಲ್ಬಾಗ್ ರಾಜ ಗಣಪತಿ ದರ್ಶನ ತೊಗೊಳಕ್ ಹೊಂಟಿವಿ. ಇಲ್ಲಿ ಇವ್ರು ಏನ್ ಹೇಳತ್ತಾರ ಸರ್ ಇಲ್ಲ ಅಂದ್ರೆ, ಇಲ್ಲಿ ನೀವು ಪಾಳೆ ಹಚ್ಚಿ ಹೋಗ್ಬೇಕಂದ್ರೆ ನಿಮ್ಗೆ 10 ರಿಂದ 12 ತಾಸು ಆಗ್ತೈತೆ. ಅಂದ್ರೆ ಗಣಪತಿ ಪಾದ ಮುಟ್ಟಿ ನೀವು ನಮಸ್ಕಾರ ಮಾಡ್ಬೇಕಂದ್ರೆ 10 ರಿಂದ 12 ತಾಸು. ನೀವು ಬರೀ ದೂರದರ್ಶನ ಅಂದ್ರೆ ದೂರ್ಲಿಂದ ನೀವು ಗಣಪತಿ ದರ್ಶನ ತಗೋಬೇಕಂದ್ರೆ ಅದನ್ನೇ ಮಿನಿಮಮ್ ನೀವು 2 ತಾಸು ಪಾಳೆ ಇರ್ತೈತೆ ಅನ್ನುವಂಥದ್ದು ಮಾತನ್ನು ಹೇಳತ್ತಾರ. ಏನೇ ಕಾಲಿ ನಮಗೆ ಎಷ್ಟು ಸಾಧ್ಯ ಆಗತ್ತೆ, ಯಾವ್ದು ನಮ್ಗೆ ಅನುಕೂಲ ಆಗ್ತೈತಿ ಅದನ್ನ ಹೋಗಿ ನಾವು ದರ್ಶನ ಮಾಡ್ಕೊಂಡ್ ಬರ್ತೀವಿ. ಯಾಕಂದ್ರೆ ಮಧ್ಯಾಹ್ನ ಬೇರೆ ನಮ್ ಗಾಡಿ ಐತಿ ಹೋಗಾಕ ಊರಿಗೆ. ಅಷ್ಟ್ರ ಒಳಗೆ ನಮ್ಗೆ ಒಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಐತಿ. ಆ ಲಾಲ್ಬಾಗ್ ರಾಜ ಗಣಪತಿ ಹೆಂಗೈತೆ ಅನ್ನೋದು ಅಂದ್ರೆ ಅದೆಲ್ಲ ನಿಮ್ಗೆ ತೋರಿಸ್ತೇನಂತ ಈ ವಿಡಿಯೋ ಒಳಗೆ. ದಯವಿಟ್ಟು ಕೊನೆವರೆಗೂ ನೋಡ್ರಿ. ಮತ್ತು ಅದ್ರ ಸುತ್ತಮುತ್ತ ನಮಗೆ ಅನುಕೂಲ ಇತ್ತಂದ್ರೆ ಅಲ್ಲಿ ಸುತ್ತಮುತ್ತ ಮತ್ತೆ ಯಾವ್ಯಾವ ಫೇಮಸ್ ಗಣಪತಿ ಅದಾವು ಅದನ್ನು ಸಹ ದರ್ಶನ ಮಾಡ್ಕೊಂಡು ಅದನ್ನು ನಿಮ್ಮನ್ನು ನಾನು ತೋರಿಸ್ತೇನಂತ. ಬರೀ ಇನ್ಯಾಕೆ ತಡ ಮಾಡೋಣ, ಪಟ ದೇವ್ರ ದರ್ಶನಕ್ಕೆ ಹೋಗೋಣ, ತೋರಿಸ್ತೇನಂತ. ಎಷ್ಟು ಗದ್ಲ ಐತಿ, ಆ ಒಂದು ಡೆಕೋರೇಷನ್, ಸ್ಟೇಜ್ ಗೀಜ, ಗಣಪತಿ ಹೆಂಗೈತಿ ಎಲ್ಲವೂ ಈ ವಿಡಿಯೋದಾಗ ನಿಮ್ಗೆ ತೋರಿಸ್ತೀನಿ. ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡ್ರಿ. ಬರ್ರಿ ಹೋಗೋಣ. ಓಕೆ, ಈಗ ಲಾಲ್ಬಾಗ್ ರಾಜ ಗಣಪತಿ ಬಂದೈತಿ. ಫೈನಲಿ ರೀಚ್ ಆಗ್ಯವ್ರಿ. ಈಗ ಲಾಲ್ಬಾಗ್ ರಾಜ ಗಣಪತಿ ದರ್ಶನ ತೊಗೊಳಕ್ ಹೊಂಟಿವಿ. ಪುಣ್ಯಕ್ಕ ರಶ್ ಇಲ್ಲ ಅಂತ ಅಂದ್ರು. ಈ ಕಡೆ ಎಲ್ಲ ಬಹಳಷ್ಟು ಮಂದಿ ಇರ್ತಾರಂತ ಅಂದ್ರೆ ಟ್ಯಾಕ್ಸಿದವರು. ಬಟ್ ಈಗ ಹೊಂಟಿವಿ. ಜನ ಹಂಗೆ ಬರ್ಲಾತಾರ ಲೈಟಿಗೆ. ಎಷ್ಟು ಸಾಧ್ಯ ಆಗತ್ತ ಜಲ್ದಿ ದೇವ್ರ ದರ್ಶನ ತಗೋಬೇಕು. ನೋಡ್ರಿ, ದರ್ಶನ ತಗೊಂಡ್ ಬಂದಂಗ ಕಾಣ್ತದ. ಮಂದಿ ಎಲ್ಲ ಫ್ಯಾಮಿಲಿ ಸಮೇತ ಬರ್ತಾರ ಎಲ್ಲಾ ಮಂದಿ ದೇವ್ರ ದರ್ಶನಕ್ಕ. ಬಹಳಷ್ಟು ಫೇಮಸ್ ಲಾಲ್ಬಾಗ್ ರಾಜ. ಮುಂಬೈಯ ಲಾಲ್ಬಾಗ್ ರಾಜ ಗಣಪತಿ ಇತಿಹಾಸ ಬಹಳ ದೊಡ್ಡದೈತ್ರಿ. 1934 ಮುಂಬೈಯ ಲಾಲ್ಬಾಗ್ ಮಾರ್ಕೆಟ್ ಒಳಗ ಕುಲಿ ಸಮುದಾಯದವರು ಮೊಟ್ಟ ಮೊದಲ ಬಾರಿಗೆ ಈ ಲಾಲ್ಬಾಗ್ ರಾಜ ಗಣಪತಿ ಸಾರ್ವಜನಿಕವಾಗಿ ಕೂಡಿಸಲಾಯ್ತ್ರಿ. ವರ್ಷಗಳ ಕಳೆದಂತೆ, ದಿನಗಳು ಕಳೆದಂತೆ ಈ ಲಾಲ್ಬಾಗ್ ರಾಜ ಗಣಪತಿ ಪ್ರಸಿದ್ಧಿ ಆಗ್ಲಾಕತ್ರಿ. ಇಲ್ಲಿಂದ VIP ದರ್ಶನ ಅಂತ ಕಾಣಿಸುತ್ತ. ಅಲ್ಲಿ ಸಾರ್ವಜನಿಕರಿಗೆ ಆ ಕಡೆಯಿಂದ ಬಿಡ್ತಾರ. ಇದು VIP ದರ್ಶನ. ನೋಡ್ರಿ ಹೆಂಗೈತಿ ಹೊರಗಡೆಯಿಂದ. ಆ ಕಡೆಯಿಂದ ನಮಗ ದರ್ಶನಕ್ಕೆ ಅವಕಾಶ ಇರ್ಲಿಲ್ರಿ. ಈ ಕಡೆಯಿಂದ ಹೋಗಂತ ಹೇಳ್ಯಾರ. ಮಂದಿ ಎಲ್ಲ ಈ ಕಡೆ ಹೊಂಟಾರ. ಈ ಕಡೆಯಿಂದ ಏನೋ ಹೊಳ್ಬೇಕಂತ. ಅಲ್ಲಿಂದ ಹಿಂಗ ಪಾಳೆಗ್ ಹಚ್ಚಿ ಒಳಗ ಗಣಪತಿ ದರ್ಶನ ಹೋಗ್ಬೇಕ್ರಿ. ಮಂದಿ ಹಂಗ ಹರಿದು ಬರ್ಲಾತದ. ಮಂದಿ ಪಟ ಹೋಗ್ಬೇಕ್ರಿ. ಬಾಳ ನಾವು ಸ್ವಲ್ಪ ಜಲ್ದಿ ಬಂದಿದ್ದಕ್ಕೆ ಚಲೋ ಆಗೈತಿ. ಪ್ರತಿ ವರ್ಷ ಈ ಗಣಪತಿ ಹಬ್ಬ ಬರ್ತಂದ್ರ ಸಾಕ್ರಿ, ಈ ಲಾಲ್ಬಾಗ್ ರಾಜ ಗಣಪತಿ ದರ್ಶನ ಪಡ್ಲಾಕ ಭಕ್ತರು 10 ರಿಂದ 15 ತಾಸು ಪಾಳಕ್ ನಿಂದಿರ್ತಾರ್ರಿ. ಇಲ್ಲಿ ಯಾವುದೇ ವಯಸ್ಸಿನ ಮಿತಿ ಇಲ್ರಿ, ಯಾವುದೇ ಧರ್ಮ ಜಾತಿ ಅಡ್ಡಿ ಇಲ್ಲ. ಸಣ್ಣವರಿಂದ ಅಜ್ಜ ಅಜ್ಜಿವರೆಗೂ ಎಲ್ಲರೂ ಈ ಲಾಲ್ಬಾಗ್ ರಾಜ ಗಣಪತಿ ದರ್ಶನ ಪಡಿತಾರ್ರಿ. ಸಿಕ್ಕಾಪಟ್ಟೆ ಗದ್ಲೈತ್ರಿ ಒಳಗ. ಪುಣ್ಯಕ್ಕ ಇಲ್ಲಿ ಒಳಗೆ ಬಂದು ನಾವು ಪಾಳೆ ನಿಂದ್ರದಾಗೈತಿ. ಇಲ್ಲಾಂದ್ರೆ ಹೊರಗ ಕಿಲೋಮೀಟರ್ ಗಟ್ಟಲೆ ಪಾಳೆ ಇರ್ತಿತ್ತು. 8 ತಾಸು 10 ತಾಸು ಪಾಳೆಗೆ ನಿಂತು ದರ್ಶನ ತಗೊಂಡಾರ ದೇವ್ರ ದರ್ಶನ ಇಲ್ಲಿ ಮಂದಿ. ನಾವು ಸ್ವಲ್ಪ ಜಲ್ದಿ ಬಂದಿದ್ದಕ್ಕೆ ನಮ್ಮ ಲೆಕ್ಕದ ಪ್ರಕಾರ ನೋಡಿದ್ರೆ ಇದು ಯಾಕೋ ಸ್ವಲ್ಪ ಗದ್ಲ ಕಮ್ಮಿ ಐತಂತ ನಾವು ಅನ್ಕೋಬಹುದು. ದೊಡ್ಡದೊಂದು ಶಾಟ್ ಹೊಡೋದು ಮಂದಿಗೆ ಪ್ಯಾನಿಗೆ ಹಚ್ಚಿ ಪಾಳ್ಯಕ್ಕೆ ನಿಂದ್ರಕ್ಕೆ ಅನುಕೂಲ ಮಾಡಿಕೊಟ್ಟಾರಿ. ಇಲ್ಲಿ ಸ್ವಲ್ಪ ಸಮುದ್ರ ಇರೋದ್ರಿಂದ ಮುಂಬೈದಾಗ ನಿಮಗೆ ದಗಿ ಭಾಳ ಆಗ್ತೈತಿ. ಈಗ ಮಳೆಗಾಲ ಇದ್ರು ಭಾಳ ದಗಿ ಬಿಡಂಗ ಈ ಥರದ್ದೆಲ್ಲ ಭಾಳ ತ್ರಾಸ ಆಕೈತೆ ಮನುಷ್ಯ. ಅಂದ್ರೆ ಒಳಗೆ ದಗಿಗೆ ಬಿಡ್ತದಲ್ಲ. ಒಂದೇನಂದ್ರಿ, ಪಾಳೆ ಹೊಂಟೆ ಬಿಟ್ಟಿವಿ, ಎಲ್ಲೂ ನಿಂತಿಲ್ಲ. ಹಿಂಗ ಸ್ಟಡಿಯಾಗಿ ಯಾರು ನಿಂದ್ರಾಗತ್ತಿಲ್ಲ. ಯಾಕಂದ್ರೆ ದರ್ಶನ ಸ್ಪೀಡ್ ಆಲತ್ತೈತ್ರಿ. ಹಂಗ ಮಂದಿನ ಸರಿಸಲಾತಾರ ಅವರು. ಅದೊಂದು ಒಳ್ಳೆ ವಿಚಾರ ನಮಗೆ ಸದ್ಯ. ಇಷ್ಟೊತ್ತನ ಇದೆಲ್ಲ ಪಾಳೆಗೆ ನಿಂತ ಹಿಂಗೆ ಬಂದಿವ್ರಿ. ಈಗ ಈ ಕಡೆ ಬಂದಿವಿ. ಈಗ ಈ ಕಡೆಯಿಂದ ಹಿಂಗೆ ಹತ್ತಿ ಮತ್ತು ಆ ಕಡೆ ಹೋಗ್ಬೇಕು. ಈಗ ಅಲ್ಲೊಂದು ಸ್ವಲ್ಪ ಪಾಳೆ ನಿಂದಿರ್ಬೇಕ್ರಿ. ಮತ್ತೆ ಈಗ ಈ ಬ್ಲಾಕ್ ಮುಗಿಸ್ಕೊಂಡು ಹಿಂಗೆ ಹತ್ತಿ ಈ ಬ್ಲಾಕ್ ಎಲ್ಲ ಮುಗಿಸ್ಕೊಂಡು ಈಗ ಈ ಕಡೆ ಹೊಂಟೇವ್ರಿ. ಈಗ ಇಲ್ಲಿಂದ ಎಷ್ಟೊತ್ತನ ಆಯ್ತು ಗೊತ್ತಿಲ್ಲ ಪಾಳೆ. ಇಲ್ಲಿ ಮಂದಿ ಸ್ವಲ್ಪ ಟ್ರಕ್ಕಾಗಿ ನಿಂತಾರೆ. ಮೇ ಬಿ ಬ್ಯಾಗು ಚೆಕ್ ಮಾಡ್ತಿರ್ಬೋದು. ಚೆಕ್ ಮಾಡಿ ಬಿಡ್ಲಾತ್ರ ಕಾಣದ್ರಿ. ಅದಕ್ಕೆ ನಿಲ್ಸಿರ್ತಾರೆ. ಅಥವಾ ಭಾಳ ಮುಂದೆ ಗದ್ದಿದ್ದಕ್ಕೆ ನಿಲ್ಸಿರ್ತಾರೆ. ಒಂದಲ್ಲಿ ಬ್ಯಾಗಲ್ಲಿ ಚೆಕ್ ಮಾಡ್ತಿರ್ತಾರೆ. 2 ಕಾರಣಕ್ಕಂದ್ರೂ ನಿಲ್ಸಿರ್ತಾರೆ ಇಲ್ಲಿ ಪಾಳೆ. ಅಲ್ಲಿಂದ ಬ್ಯಾಗೆಲ್ಲ ಚೆಕ್ ಹಾಕ್ರಿ. ಈಗ ಇಲ್ಲಿಂದ ಬಿಡಾತಾರೆ ದೇವ್ರ ದರ್ಶನಕ್ಕೆ. ಮತ್ತ ಇಲ್ಲಿ ಒಳಗ ಸ್ವಲ್ಪ ಪಾಳೆ ಐತ್ರಿ. ಬಹಳ ಹತ್ತಿ ಐತಿ ಜಾಗ. ಇದು ಸಂಧಿ ಐತಿ. ಇಲ್ಲಿ ಒಳಗಡೆ ಗಣಪತಿ ಇರ್ತದ್ರಿ, ಇಟ್ಟಿರ್ತಾರ ಅವ್ರು.
ಹಂಗ ಈ ವ್ಲಾಗ್ ವಿಡಿಯೋ ಯಾರ್ಯಾರು ನೋಡತ್ರಿ ಎಲ್ಲರಿಗೂ ಈ ಲಾಲ್ಬಾಗ್ ರಾಜ ಗಣಪತಿ ಎಲ್ಲವೂ ಒಳ್ಳೇದ್ ಮಾಡ್ಲಿ. ಈ ವರ್ಷ ನೀವ್ ಏನೇನ ಅನ್ಕೊಂಡಿರಿ ಎಲ್ಲವೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ನಿಮ್ಮ ಪರವಾಗಿ ಈ ಲಾಲ್ಬಾಗ್ ರಾಜ ಗಣಪತಿಗೆ ಬೇಡ್ಕೋತೀನ್ರಿ. ಇದು ಪ್ರಸಾದ ಮತ್ತು ಕುಂಕುಮ ಕೊಡ್ತಾರೆ ಎಲ್ಲ ಭಕ್ತರಿಗೆ, ಅದು ಭಾಳ ಖುಷಿ ಆಯ್ತು ನನಗಿದು. ಇಲ್ಲಿಂದ ದರ್ಶನ ತೊಗೊಂಡು ಹೊರಗೆ ಬರೋಣ, ಇಲ್ಲೆಲ್ಲ ಸ್ವೀಟ್ ಅದು ಮೋದಕ ಅದೆಲ್ಲ ಮಾಡ್ತಿರ್ತಾರೆ ರೀ. ಬೇಕಾದ್ರೆ ಮನೆಗೆ ಅದು ತೊಗೊಂಡು ಹೋಗ್ಬೋದು. ಮತ್ತು ಪ್ರಸಾದ ಕೊಡ್ತಾರೆ, ಒಂದು ಲಾಡು ಕೊಡ್ತಾರೆ, ಅಲ್ಲಿ ಕುಂಕುಮ ಕೊಡ್ತಾರೆ. ಮತ್ತು ನಿಮ್ಗೆ ಹೆಚ್ಚಿಗೆ ಬೇಕಂದ್ರೆ ರೊಕ್ಕ ಕೊಡ್ತಾ ಹೋಗ್ಬೇಕು. ಅಲ್ಲಿ ಒಂದು ಲಾಡು ಒಬ್ಬರಿಗೆ ಒಂದು ಲಾಡು ಕೊಡ್ತಾರೆ, ಒಂದು 2 ಪ್ಯಾಕೆಟ್ ಕುಂಕುಮ ಕೊಡ್ತಾರೆ. ಇಲ್ಲಿ ಫೋಟೋ ಗೀಟೋ ಎಲ್ಲ ಅದಾವು. ಈಗ ಏನ್ ನೋಡಾತಿರ್ ನೋಡ್ರಿ, ಈ ಎಂಟ್ರೆನ್ಸ್ ಇಲ್ಲಿ ಕೇವಲ ಪಾಸ್ ಇದ್ದವ್ರಿಗೆ ಮಾತ್ರ ಒಳಗಡೆ ಬಿಡ್ತಾರೆ. ಲಾಲ್ಬಾಗ್ ರಾಜ ಗಣಪತಿ ನೋಡ್ಬೇಕಂದ್ರೆ 3 ದಾರಿಗಳು ಅದಾವು. ಒಂದು ಸಾಮಾನ್ಯ ಜನರಿಗೆ, ಇನ್ನೊಂದು ಪಾಸ್ ಇದ್ದವ್ರಿಗೆ, ಇನ್ನೊಂದು VIP ಗಳಿಗೆ ಮಾತ್ರ ಅಲ್ಲಿ ಅಲಾವ್ ಇರ್ತೈತ್ರಿ. 3 ದಾರಿಗಳು ಇರ್ತಾವ್ರಿ ಲಾಲ್ಬಾಗ್ ರಾಜ ಗಣಪತಿ ದರ್ಶನ ತಗೊಳಕ್ರಿ. ಈಗ ನೀವೇ ನೋಡಾತಿರ್ ನೋಡ್ರಿ, ಈ ಗೇಟ್ ಇಲ್ಲಿ ಸುತ್ತ ಮಸ್ತ್ ಅಲಂಕಾರ ಮಾಡ್ಯಾರ. ಇಲ್ಲಿಂದ ಕೇವಲ VIP ಗಳಿಗೆ ಮಾತ್ರ ಬಿಡ್ತಾರೆ, ಬೇರೆದವ್ರಿಗೆ ಇಲ್ಲಿಂದ ಬಿಡಂಗಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಗಣಪತಿ ವಿಸರ್ಜನೆ ಟೈಮ್ದಾಗ ಗಣಪತಿಗೆ ಇಲ್ಲಿಂದಲೇ ಹೊರಗಡೆ ತಗೊಂಡ್ಬರ್ತಾರ. ಅದು ಮಾತ್ರ ನೋಡಾಕ ಮಾತ್ರ ಗಿಚ್ ಇರ್ತೈತಿ, ಸುತ್ತ ಮಂದಿ ಇರ್ತೈತಿ. ಇಲ್ಲೇ ಲಾಲ್ಬಾಗ್ ರಾಜ ಮುಂದೆ ಒಂದು ತೇಜುಕಾಯ ಅಂತೇನೋ ಗಣಪತಿ ಅಂತ್ರಿ, ನನಗಷ್ಟು ಗೊತ್ತಿಲ್ಲ. ಬಟ್ ಇಲ್ಲೊಂದು ಗಣಪತಿ ಐತಿ, ವಿಶೇಷ ಐತೆ ಅಂತ ಅಂದಾರ. ಬಟ್ ನಾವು ಪಾಸ್ ತೊಗೊಂಡಿವಿ. ಇಲ್ಲಿ ಹಂಗೋ ನಿಂದ್ರಬೋದು ಪಾಳ್ಯಕ್ಕೆ, ಅಥವಾ ಪಾಸು ಇರ್ತೈತಿ. 20 ರೂಪಾಯಿ ಒಂದು ಒಬ್ಬರಿಗೆ 20 ರೂಪಾಯಿ ರೀ. ಈಗ ಹೊಂಟೀವ್ರಿ. ಇದು ಪಾಸ್, ಇದು ನಾರ್ಮಲ್ ರೀ, ಅಂದ್ರೆ ಪಾಸ್ ಇರ್ಲಾರ್ದವ್ರಿಗೆ ಪಾಳೆ ಅದ. ನಾವು ಪಾಸ್ ತೊಗೊಂಡಿವಿ, ಯಾಕಂದ್ರೆ ಸ್ವಲ್ಪ ನಮಗೆ ಹೋಗೋದಿತ್ತು ರೀ ಆ ಊರಿಗೆ, ಜಲ್ದಿ ಟೈಮ್ ಆಗ್ತದೆ ಅಂತೇಳಿ ಅದಕ್ಕೆ ಪಾಸ್ ತೊಗೊಂಡಿವಿ. ಇಲ್ಲಿಕ ನಾವು ನಾರ್ಮಲ್ ಪಾಳೆಗಿಂತ ಹೋಗೋರು. ಅಲ್ಲೊಂದು ಗಣಪತಿ, ಇಲ್ಲೊಂದು ಗಣಪತಿ ಕುಂಚಾರ. ಈ ಹಂಗ ಆಜುಬಾಜು ಯಾವ್ಯಾವ ಅದಾವ ಎಲ್ಲ ನೋಡ್ಕೊಂಡು ಹೋಗ್ಬೇಕಂತ ಹಂಗ ಹೊಂಟೇವ್ರಿ. ಎಷ್ಟು ಸಾಧ್ಯ ಆಗತ್ತ ಅಷ್ಟು ಎಲ್ಲ ಗಣಪತಿ ದರ್ಶನ ತೊಗೊಳಿದ್ರಿ. ಇದು ಬಾಲಗಂಗಾಧರ ಗಣಪತಿ ನೋಡ್ರಿ. ಇಲ್ಲೊಂದು ಗಣಪತಿ ಕುಂಚಾರಿ ಸಣ್ಣದು. ಇಲ್ಲಿ ಒಬ್ರು ಮನ್ಯಾಗ ನೋಡ್ರಿ ಎಷ್ಟು ಚಂದ ಕುಂಚಾರ ಗಣಪತಿ. ಈಗ ನಾವು ಬಂದೀವಿ ಚಿಂತಾಮಣಿ ಗಣಪತಿ. ಈ ಲಾಲ್ಬಾಗ್ ರಾಜ ಎಷ್ಟು ಫೇಮಸ್ ಐತಿ, ಅದೇ ರೀತಿ ಈ ಚಿಂತಾಮಣಿ ಗಣಪತಿ ಸಹ ಅಷ್ಟ ಫೇಮಸ್ ಐತ್ರಿ. ಈಗ ಇಲ್ಲಿ ಏನೇನ ಹೆಂಗ್ ಕುಂಚಿರ್ತಾರ ಗಣಪತಿ ನೋಡಕ್ ಹೋಗೋಣ ಬರ್ರಿ. ಶಿಸ್ತ ಆಜು ಬಾಜು ಸೇರಿ ತಿನ್ನಕ್ ವ್ಯವಸ್ಥೆ ಅದಾವ. ಇಲ್ಲಿ ರೊಕ್ಕ ಕೊಟ್ಟು ತಿನ್ಬಹುದು, ನಿಮ್ಗೆ ಏನೇನ್ ಬೇಕೆಲ್ಲ. ಮಂದಿ ದೇವರ ದರ್ಶನ ತಗೊಂಡ್ ಹಂಗ ಹಸಿವಾಗಿರ್ತೈತಿ, ತಮಗೆ ಏನ್ ಬೇಕು ಇಷ್ಟದ ಆಹಾರ ತಿಂದು ಹೋಗಿರ್ತಾರ. ಈಗ ಲಾಲ್ಬಾಗ್ ರಾಜ ಏನ್ ಮಂದಿ ದೇವ್ರ ದರ್ಶನಕ್ಕೆ ಬಂದಿರ್ತಾರ, ಅಂದ್ರೆ ಗಣಪತಿ ದರ್ಶನಕ್ಕೆ ಆಲ್ಮೋಸ್ಟ್ ಮಂದಿ ಈ ಕಡೆನೂ ಬರ್ತಾರ್ರಿ. ಇಲ್ಲೂ ಸಹ ಗದ್ದಲ ಐತಿ ಒಳಗ, ನೋಡೋಣ ಎಷ್ಟು ಗದ್ದಲ ಐತಿ ಒಳಗ. ಪಾಳೆ ಈಗ ಇಲ್ಲಿಂದ ನಿಂತೈತ್ರಿ ಪಾಳೆ ಮಂದಿ. ನಾವು ಸ್ವಲ್ಪ ದೂರದರ್ಶನಕ್ಕೆ ಏನಾರ ಅವಕಾಶ ಐತಿ ನೋಡೋಣ್ರಿ ಮುಂದೆ ಹೋಗಿ. ಇದನ್ನು ಸಹ ಸಿಕ್ಕಾಪಟ್ಟೆ ರಶ್ ಐತ್ರಿ ಒಳಗ, ಭಾಳ ಕೆಟ್ಟ ಗದ್ದಲ ಐತಿ. ಇಲ್ಲಿ ಸ್ವಲ್ಪ ಬಿಸಿಲು ಭಾಳ, ಅಷ್ಟೇ ಧಗೆ ಭಾಳ ಇಲ್ಲಿ. ಯಾಕಂದ್ರೆ ಸುತ್ತಮುತ್ತ ಸಮುದ್ರ ಐತಲ್ರಿ, ಅದಕ್ಕೆ ಭಾಳ ಹ್ಯುಮಿಡಿಟಿ ಐತಿ. ಕಾವು ಫೀಲ್ ಹಾಕಿರ್ತದ ಒಳಗೆಲ್ಲ. ಮಂದಿ ಮನೆಯಿಂದನೇ ಛತ್ರಿ ತೊಗೊಂಡ್ಬಿಟ್ರ. ಚಿಂತಾಮಣಿ ಗಣಪತಿ ಇಲ್ಲಿ ತೆಳಗಿಂದ ಸ್ವಲ್ಪ ದೂರ್ಲಿಂದ ನೋಡುವಂಥ ಅವಕಾಶ ಐತ್ರಿ. ಹೋಗಿ ನೋಡ್ತೀವಿ, ಗಣಪತಿ ದರ್ಶನ ತಗೋತೀವಿ. ಬರೋಬ್ಬರಿ ಮಂಗಳಾರತಿ ಆಲತ್ತೈತಿ. ಯಾರ್ಯಾರು ಈ ಬ್ಲಾಗ್ ನೋಡತ್ರಿ ಎಲ್ಲರಿಗೂ ಗಣಪತಿ ಚಲೋ ಮಾಡ್ಲಿ ದೇವ್ರು. ನಾವು ಇವತ್ತು ಮುಂಬೈದಾಗ ಗಣಪತಿ ಹಬ್ಬದಾಗ ಅದೇವು ಅನ್ನೋದು ನಮಗೊಂದು ಖುಷಿ. ಯಾಕಂದ್ರೆ ಲಾಲ್ಬಾಗ್ ರಾಜ ಗಣಪತಿ ದೇವ್ರ ದರ್ಶನ ತಗೊಂಡಿವಿ. ಚಿಂತಾಮಣಿ ಇಲ್ಲಿ ಸುತ್ತಮುತ್ತ ಇರುವಂತದ್ದು ಗಣಪತಿ ಎಲ್ಲ ನೋಡಿದ್ವಿ. ಮುಂಬೈ ಒಳಗಂತೂ ಬಹಳ ದೊಡ್ಡ ಪ್ರಮಾಣದಾಗ ಮಾಡ್ತಾರೆ ಗಣಪತಿ ಹಬ್ಬ. ನಮ್ಮೂರ್ ಸೈಡ್ ಎಲ್ಲ ದೊಡ್ಡ ಪ್ರಮಾಣದಾಗ ಮಾಡ್ತಾರ. ಬಟ್ ಇಲ್ಲಿ ಏನಪ್ಪಾ ಅಂದ್ರ ಗಣಪತಿ ಬಹಳ ದೊಡ್ಡ ಕುಂದ್ರಸಿರ್ತಾರೆ, ಸಣ್ಣನು ಕುಂದ್ರಸಾರ. ಈ ತರದ ಫೇಮಸ್ ಗಣಪತಿ ಇರೋದ್ರಿಂದ ಅವು ಬಹಳ ದೊಡ್ಡ ಗಣಪತಿ ಇರ್ತಾವ್ರಿ. ಪ್ರತಿ ಒಂದು ಓಣಿ ಗಣಪತಿನೂ ವಿಶೇಷ. ಬಹಳ ಚಲೋ ಮಂಟಪ ಎಲ್ಲ ಮಾಡಿರ್ತಾರ, ಡೆಕೋರೇಷನ್ ಮಾಡಿರ್ತಾರ. ಸುತ್ತಲೂ ಬಹಳ ಚಲೋ ಅಲಂಕಾರಿಕ ವಸ್ತುಗಳನ್ನ ಹಾಕಿ ಬಹಳ ಚಲೋ ಡೆಕೋರೇಷನ್ ಮಾಡಿರ್ತಾರ. ನೋಡಕ್ ಮಸ್ತ್ ಕಾಣ್ಲಿ ಅಂತೇಳಿ. ಈಗ ನಾವು ಹಗಲತ್ತು ಬಂದಿವಿ, ರಾತ್ರಿ ಇನ್ನ ಮಸ್ತ್ ಕಾಣ್ತೈತಿ ಇಲ್ಲಿ. ಬಟ್ ನಾವು ರಾತ್ರಿ ಬರಕ್ ನಮಗ ಆಗಂಗಿಲ್ಲ, ಯಾಕಂದ್ರೆ ನಾವು ಊರಿಗೆ ಹೋಗ್ಬೇಕು ಅಂತ. ಮಧ್ಯಾಹ್ನ ಊರಿಗೆ ಹೋಗ್ಬೇಕು. ಅದಕ್ಕ ರಾತ್ರಿ ಅಂದ್ರೆ ಏನೋ ಮಸ್ತ್ ಕಾಣ್ತೈತಿ. ಈಗ ಹಗಲತ್ತು ಎಷ್ಟು ಸಾಧ್ಯ ಆಗತ್ತ ಅಂತ ಗಣಪತಿ ದರ್ಶನ ತೊಗೊಳತ್ತೀವ್ರಿ. ಸುತ್ತಮುತ್ತ ಯಾವ್ಯಾವ
ಮತ್ತೆ ನೋಡ್ತೇವ್ರಿ ಹೋಗೋ ದಾರಿ ಒಳಗ ಮತ್ತೆ ಯಾವ್ಯಾವ್ದೋ ಒಟ್ಟು ನೋಡ್ಕೊಂಡು ಹೋಗೋ ಪ್ರಯತ್ನ ಮಾಡ್ತೇವ್ರಿ. ನಾನು ನಮ್ಮ ದೋಸ್ತ ಜಸ್ಟ್ ಮುಂಬೈ ಲಾಲ್ಬಾಗ್ ರಾಜ ಗಣಪತಿ ದೇವ್ರ ದರ್ಶನ ತಗೊಂಡು ಬಂದಿವ್ರಿ. ಇವತ್ತ ಗಣಪತಿ ಕೂತು 3ನೇ ದಿನ. ನಾವು 8:00 ಪಾಳೆ ನಿಂತಿದ್ವಿ. 10 ನಿಮಿಷ ಐತ್ರಿ ದೇವ್ರ ದರ್ಶನ ತಗೊಂಡು ಹೊರಗೆ ಬಂದಿವಿ. ಮನ್ಸಿಗೆ ಬಹಳ ಖುಷಿ ಆಯ್ತು ದೇವ್ರ ದರ್ಶನ ತಗೊಂಡು. ಅಂದ್ರೆ ಬಹಳ ದಿನದ ಒಂದು ಕನಸಿತ್ತು ನಮಗೆ ಲಾಲ್ಬಾಗ್ ರಾಜ ಗಣಪತಿ ನೋಡ್ಬೇಕು. ಗಣಪತಿ ಹಬ್ಬ ಬತ್ತಂದ್ರ ಒಂಥರ ನಮಗೆಲ್ಲ ಖುಷಿ. ಅಂತಂದ್ರೆ ಯಾವ್ಯಾವ ಊರಾಗ ಯಾವ್ಯಾವ ತರ ಎಲ್ಲಾ ಊರಾಗೂ ವಿಶೇಷ ಇರ್ತದೆ ಗಣಪತಿ. ತಮ್ಮದೇ ಆದ ಒಂದು ಊರಾಗ ಒಂದು ಹಿನ್ನೆಲೆ, ಅದರದೇ ಆದ ಒಂದು ಇತಿಹಾಸ ಇರ್ತೈತಿ ಗಣಪತಿ ಹಬ್ಬದ್ದು. ಅಂದ್ರೆ ತಮ್ಮ ಊರದ್ದು ತಮ್ಮ ಉಣಿದು. ಅದೇ ರೀತಿ ಮುಂಬೈ ಒಳಗ ಲಾಲ್ಬಾಗ್ ರಾಜ ಆ ರೀತಿ ಒಂದು ಕೆಲವೊಂದಿಷ್ಟು ಗಣಪತಿ ಅದಾವ. ಇಲ್ಲಿ ಬಹಳಷ್ಟು ಫೇಮಸ್ ಗಣಪತಿ ಅದಾವ. ಅದ್ರಾಗ ಒಂದು ಲಾಲ್ಬಾಗ್ ರಾಜ. ನಾವು ಟಿವಿ ಒಳಗ, ನ್ಯೂಸ್ ಒಳಗ, ನಾವು ಮೊಬೈಲ್ದಾಗ ರೀಲ್ಸ್ ಒಳಗ ಎಲ್ಲ ಅವ್ರು ಸ್ಟೇಟಸ್ ಇಟ್ಟಿದ್ ನೋಡ್ತಿದ್ವಿ. ಮುಂಬೈಗೆ ಬಂದಿದ್ವಿ, ಅದು ಗಣಪತಿ ಹಬ್ಬ ಇತ್ತು. ಮತ್ತೆ ಇಲ್ಲಿ ಮಠ ಬಂದಿವಿ, ಮತ್ತೆ ಗಣಪತಿ ದರ್ಶನ ತಗೊಳಿಲ್ಲ ತಪ್ಪಕರಿ ಇಲ್ಲಿ ಮಠ ಬಂದು ದೇವ್ರ ದರ್ಶನ ತಗೊಂಡ್ವಿ. ಲಾಲ್ಬಾಗ್ ರಾಜ ಬಹಳ ವಿಶೇಷ ಗಣಪತಿ ಐತಿ. ಇಲ್ಲೆಲ್ಲ ಬಹಳಷ್ಟು ಭಕ್ತರೆಲ್ಲ ಭಕ್ತಿಯಿಂದ ಬರ್ತಾರ. ಮುಂಜಾನೆ ಇಡೀ ಕುಟುಂಬ ಸಮೇತ ಬರ್ತಾರ. ಬೇರೆ ಬೇರೆ ಊರುಗಳಿಂದ ಬರ್ತಾರ. ಈಗ ನಾವು ಸಹ ಈಗ ಬಿಜಾಪುರದಿಂದ ಬಂದು ನಾವು ಬೇರೆ ಕೆಲ್ಸಕ್ಕೆ ಬಂದಿದ್ವಿ. ನಮ್ದೆಲ್ಲ ಕೆಲಸ ಮುಗಿಯುತ್ತೆ, ಇವತ್ತು ಊರಿಗೆ ಹೊಂಟಿದ್ವಿ. ಎಲ್ಲಿ 3-4 ತಾಸು ಪಾಳೆ ನಿಂದಿರ್ತೈತಿ ಅಥವಾ 8 ತಾಸು ಪಾಳೆ ಇರ್ಬೋದೇನೋ ಅನ್ನೋ ತರದ್ದು ನಾವು ಅನ್ಕೊಂಡು ಬಂದಿವಿ. ಬಟ್ ಎಷ್ಟು ಸಾಧ್ಯ ಆಗತ್ತ ಅಷ್ಟು ಜಲ್ದಿ ನಮಗೆ ದೇವ್ರ ದರ್ಶನ ಆಯ್ತು. ಮನ್ಸಿಗೆ ಆನಂದ ಆಯ್ತು, ಖುಷಿ ಆಯ್ತು. ನಿಮಗೂ ಈ ವಿಡಿಯೋದಾಗ ನಾನು ಈ ಒಂದು ಲಾಲ್ಬಾಗ್ ರಾಜ ಗಣಪತಿ ತೋರಿಸುವಂತ ಒಂದು ಸಣ್ಣ ಪ್ರಯತ್ನ ಮಾಡೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡ್ರಿ, ಲೈಕ್ ಹೊಡ್ರಿ. ನೀವು ಮುಂಚೆ ಏನಾದ್ರು ಬಂದಿದ್ರ ಕಮೆಂಟ್ ಬಾಕ್ಸ್ ಆಗ ತಿಳಿಸ್ರಿ. ಇದ್ರದ್ದು ಇತಿಹಾಸ ಹಿನ್ನೆಲೆ ಏನ್ ನಿಮಗೆ ಗೊತ್ತಿದ್ರ ತಿಳಿಸ್ರಿ. ಬಹಳಷ್ಟು VIP ಗಳು ಹಿಡ್ಕೊಂಡು ಎಲ್ಲಾ ತರದ್ದು ಜನಗಳು ಈ ಒಂದು ಗಣಪತಿಗೆ ನಡ್ಕೋತಾರ. ಅಂದ್ರೆ ದೇವ್ರ ಹತ್ರ ಇಲ್ಲಿ ಬರ್ತಾರ, ಪ್ರತಿಯೊಬ್ರು ಬರ್ತಾರ. ಒಂದು ಹಬ್ಬ ಅಂದ್ರೆ ವಿಶೇಷ ಅಲ್ರಿ ಗಣಪತಿ ಹಬ್ಬ. ಅದೇ ರೀತಿ ನಾನು ಮುಂಬೈಗೆ ಬಂದಿದ್ದೆ, ದೇವ್ರ ದರ್ಶನ ಆಯ್ತು. ಇನ್ನು ನಿಮ್ಮ ಊರಾಗ ಗಣಪತಿ ಹಬ್ಬ ಯಾವ್ಯಾವ ರೀತಿ, ನಿಮ್ಮ ಊರಾಗ ಏನೇನು ಫೇಮಸ್ ಗಣಪತಿ ಹಬ್ಬದ ಅದ್ರದ್ದು ತಿಳಿಸ್ರಿ. ನೆಕ್ಸ್ಟ್ ಟೈಮ್ ನಿಮ್ಮ ಊರಿಗೆ ನಾವು ಏನಾದ್ರು ಬಂದಿದ್ರೆ ಗಣಪತಿ ಹಬ್ಬದ ಟೈಮ್ದಾಗ ಅಲ್ಲಿಯೂ ಬರ್ತೀವಿ, ಅಲ್ಲಿಯೂ ದೇವ್ರ ದರ್ಶನ ತಗೋತೀವಿ. ಇವತ್ತ ನಾವು ಬಂದಿದ್ವಿ ಲಾಲ್ಬಾಗ್ ರಾಜ ಮುಂಬೈ ಒಳಗ. ಬಹಳ ಖುಷಿ ಆಯ್ತು, ಸಂತೋಷ ಆಯ್ತು. ನಿನಗೇನ ಅನಿಸ್ತಪ್ಪ? ನಮಗ ಸಂತೋಷ ಮನಗಣ ಆನಂದ ಅನಸ್ರಿ. ಸುಮಾರು ಒಂದ್ 10,000 ಜನ ಪಾಳೆ ಐತಿ ನೋಡ್ರಿ ಹೆಚ್ಚು ಕಮ್ಮಿ ಹೇಳ್ಬೇಕು. ಈಗ ತಾಸಿಗೆ 10,000 ಮಂದಿ ಹಂಗ ಸರಿದಿರ್ತಾರ. ಮನ್ಸಿಗೆ ಆನಂದ ಆತ್ರಿ. ಇನ್ನ ನಮ್ಮ ಊರಿಗೆ ನಾವು ಹೋಗೋದ್ರಿ. ಧನ್ಯವಾದಗಳು.